ಹೆಲೋ ವೀಕ್ಷಕರೇ, ನನ್ನ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡಕ್ ಹೋಗ್ತಿದ್ದೀನಿ ಅಂದರೆ, ನಿಮ್ಮ ಹತ್ರ ದುಡ್ಡೇ ಇಲ್ಲ, ಆದರೂ ನೀವು ಅರ್ನಿಂಗ್ ಸಹ ಮಾಡ್ಬೋದು. ಹೇಗಂತ ಹೇಳ್ಕೊಡ್ತೀನಿ. ಈ ಟ್ರಿಕ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ತಲೆಗೆ ಹೋಗತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಿದ್ದೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡತ್ತೆ ನಾನು ಏನು ಹೇಳಿದ್ದೀನಿ, ಏನಕ್ಕೆ ಈ ಥರ ಆಗಿದೆ ಅಂತ. ಮೊದಲನೇದಾಗಿ ನಮ್ಮ ಭೂಮಿ, ಸರಿನಾ? ಭೂಮಿಯಲ್ಲಿ 75% ಅಂದರೆ 75% ವಾಟರ್ ಇದೆ. ಇನ್ನು 25% ಅಷ್ಟು ಲ್ಯಾಂಡ್ ಇದೆ, ಸರಿನಾ? ಆ 25% ಅಲ್ಲಿ 25% ಮಾತ್ರ ಆ, ಏನಿದೆ, ಆ, ನಾವು ನೋಡ್ತಿರೋ ಹಂಗೆ ಜನಗಳೆಲ್ಲ ವಾಸಿಸ್ತಿದ್ದಾರೆ. ಮಿಕ್ಕಿದ 75% ಫಾರೆಸ್ಟ್ ಲ್ಯಾಂಡ್ಸು, ಗ್ರೇಸಿಂಗ್ ಲ್ಯಾಂಡ್ಸು ಅಂತ ಸುಮಾರು ಬರುತ್ತೆ. ಅಂದ್ರೆ ಕಾಡು ಕಡೆಗೆ ಸುಮಾರಷ್ಟು ಈಗ ಸಾರ್ವಜನಿಕ ಭೂಮಿ ಅಂತ ಈ ತರ ಬರುತ್ತೆ. ಇನ್ನು ಇರೋದೆಷ್ಟು? ಇನ್ನು 25% ಅಷ್ಟು ನಮ್ಮ ಹತ್ರ ಲ್ಯಾಂಡ್ ಇದೆ, ಅಂದ್ರೆ ನಾವು ಬದುಕ್ತಿರೋ ಲ್ಯಾಂಡ್. ಈಗ ಏನಾಗಿದೆ ಅಂದ್ರೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದರಿಂದ, ಅಂದ್ರೆ 144 ಕೋಟಿ ಏನೋ ಇದೆ ನಮ್ಮ ಭಾರತದ ಜನಸಂಖ್ಯೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಹತ್ರ ದುಡ್ಡೇ ಇಲ್ಲ, ಹೇಗ್ ಮಾಡೋದು? ಸುಮಾರು ಜನ ನೋಡಿರ್ತೀರಾ, ಹೇಗ್ ದುಡ್ಡು ಮಾಡ್ತಾರ ಅವ್ರಷ್ಟೆಲ್ಲ, ನಮ್ಮ ಹತ್ರ ಏನಕ್ಕಾಗಲ್ಲ ಅಂತ ನೀವು ತಲೆಯಲ್ಲಿ ತಿಳ್ಕೊಂಡಿರ್ತೀರ. ಅವಾಗ ನಾನ್ ನಿಮ್ಗೆ ಒಂದೊಂದು ಸಿಂಪಲ್ ಆಗಿ ಒಂದ್ 4 ಟಿಪ್ಸ್ ಕೊಡ್ತೀನಿ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಏನೇನ್ ಇರ್ಬೇಕಂತ ಹೇಳ್ತೀನಿ ಅಷ್ಟೇ, ದುಡ್ಡೇನ್ ಇರ್ಬೇಕಂತಿಲ್ಲ. ಮೊದಲನೇದಾಗಿ ನಿಮ್ಮ ಹತ್ರ ಸೈಟ್ ಏನಾದ್ರೂ ಇದೆಯಾ ನೋಡ್ಬೇಕು. ಸೈಟ್ ಏನಾದ್ರೂ ಇದೆಯಾ ಅಂತ, ರೋಡ್ ಸೈಡಲ್ಲಿ ಆಗಿರ್ಬೋದು, ಆ ಹಳ್ಳಿಯಲ್ಲಾಗಿರ್ಬೋದು. ಅವಾಗ ಏನ್ ಮಾಡಿ ಅಂದ್ರೆ, ಒಬ್ಬೊಬ್ರಿಗೆ ಬಿಸ್ನೆಸ್ ಮಾಡೋರಿಗೆ ಜಾಗ ಇರಲ್ಲ. ಅವಾಗ ಏನ್ ಮಾಡಿ ಅಂದ್ರೆ, ನೀವು ಅವ್ರಿಗೆ ಅಂಗಡಿ ಕಟ್ಸ್ಕೊಡೋದು ಏನ್ ಬೇಡ, ನೀವು ಅಡ್ವಾನ್ಸ್ ಅನ್ನ ತಗೊಂಬಾರ್ದು. ಅದರ ಬದಲು ನೀವು ಆ ಅಂಗಡಿನೇ ಅಡ್ವಾನ್ಸ್ ಆಗಿ ಇಟ್ಕೊಬೇಕು. ಅರ್ಥ ಆಯ್ತಾ? ಅವಾಗ ಏನಾಗತ್ತೆ ಅಂದ್ರೆ, ಅವರೇ ಅಂಗಡಿಯನ್ನು ಕಟ್ಸ್ಕೊಂತಾರೆ ಅವ್ರಿಗೆ ಇಷ್ಟವಾಗಿತ್ತು, ಆಮೇಲೆ ಅವ್ರು ನಿಮ್ಗೆ ಬಾಡಿಗೆನ ಕೊಡ್ತಾರೆ. ನೋಡಿದ್ರಾ? ಮೊದಲನೇದಾಗಿ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಟ್ಟೆ. ಏನಂದ್ರೆ, ಒಂದು ಸೈಟ್ ಇದ್ರೆ ನೋಡಿ, ಆ ಸೈಟ್ ಅಲ್ಲಿ ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಟೈಪ್ ಅಲ್ಲಿ ಆಗಿರ್ಬೋದು, ಹಳ್ಳಿಯಲ್ಲಿ ಅಲ್ಲಿ ಜನಸಂಖ್ಯೆ ಇದೆ, ನಿಮ್ಗೆ ಗೊತ್ತಿದೆ. ಜನಸಂಖ್ಯೆ ಇದೆ ಅಂದ ತಕ್ಷಣ ಅಲ್ಲಿ ಮಾರ್ಬೇಡಿ, ಆ ಸೈಟ್ನ ಮಾರಬಾರ್ದು. ಅದ್ರ ಬದಲಾಗಿ ನೀವು ಅದನ್ನ ಬಾಡಿಗೆಗೆ ಬಿಡಿ. ಬಾಡಿಗೆಗೆ ಬಿಟ್ಟಾಗ ನಿಮಗೆ ಅದರಿಂದ ಇನ್ಕಮ್ ಬಂತ, ಅದರಿಂದ ಪ್ರಾಫಿಟ್ ತಾನೆ. ನಾನು ಹೇಳಿದ್ರಲ್ಲಿ ಏನಾದ್ರು ಲಾಸ್ ಇದೆಯಾ? ಇಲ್ಲ. ಎರಡನೇದಾಗಿ, ಇದು ಕೂಡ ಸಿಂಪಲ್, ಒಬ್ಬೊಬ್ರ ಹತ್ರ ಸೈಟ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಒಬ್ಬ ಗದ್ದೆ ಇರತ್ತೆ, 2 ಎಕರೆ 3 ಎಕರೆ, ಒಬ್ಬೊಬ್ರ ಹತ್ರ 5 ಎಕರೆ ಕೂಡ ಇರಬಹುದು. ಅವಾಗ ಏನ್ ಮಾಡಿ ಅಂದ್ರೆ, ಅದನ್ನ ಮಾರಬಾರ್ದು. ಯಾವಾಗ್ಲೂ ನಾವ್ ಇರೋಷ್ಟು ದಿನ ಅದ್ ನಮ್ ಜೊತೆಗೆ ಇರ್ಬೇಕು. ಅವಾಗ ಏನ್ ಮಾಡಿ ಅಂದ್ರೆ, ಶುಂಠಿ ಬೆಳಿತಾರ ಒಬ್ಬೊಬ್ರು, ಅವರಿಗೆ ಜಾಗ ಇರಲ್ಲ. ಅವಾಗ ಏನ್ ಮಾಡಿ, ಲೀಸಿಗೆ ಕೊಟ್ಬಿಡಿ. ಕಡಿಮೆ ರೇಟಿಗಂತೂ ಕೊಡಬೇಡಿ, ಯಾಕಂದ್ರೆ ನಾನು ಹೇಳಿದ ಮಟ್ಟದಲ್ಲಿ ಒಳ್ಳೇದಿದೆ, ಅವರಾಗೆ ಬರ್ಬೇಕು, ನಾವಾಗೆ ಹೋಗ್ಬಾರ್ದು. ನಾವು ಅಪ್ರೋಚ್ ಮಾಡ್ಬೇಕಷ್ಟೆ. ಮಿಕ್ಕಿದ್ದೆಲ್ಲ ಅವರೇ ಇದ್ ಮಾಡ್ತಾರೆ, ಅವ್ರು ಹೇಳ್ದಂಗೆಲ್ಲ ನಾವು ಕೇಳ್ಬಾರ್ದು. ನಾವೇನು ಮಾಡ್ತೀವಿ, ಈಗ ಅವನ್ ಬಿಸ್ನೆಸ್, ಅವನು ಒಬ್ಬ ರೈತ ಆಗಿರ್ತಾನೆ, ಹಾಗಂತ ಮಾತಾಡಂಗಿಲ್ಲ. ಅವನು ಒಬ್ಬ ರೈತ ಆಗಿರ್ತಾನೆ, ಅವನು ಎಷ್ಟು ದುಡಿತಾನೆ ಅದ್ರಲ್ಲಿ ಒಂದು 20% ಅಷ್ಟು ಬಾಡಿಗೆಗೆ ತಗೊಳ್ಳಿ ಸಾಕು. 10-20% ಅಷ್ಟು ಬಾಡಿಗೆ ಕೊಡೋಕೆ ಹೇಳಿ. 1 ಎಕರೆಗೆ 20% ಅಂದ್ರೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಶುಂಠಿನೇ ತಗೊಳ್ಳಿ, ರೇಟ್ ಏರುಪೇರು ಆಗತ್ತೆ, ಆದ್ರೆ ಲಾಭ ಚೆನ್ನಾಗಿರತ್ತೆ. 1 ಎಕರೆಗೆ ಈಗ ಫಾರ್ ಎಕ್ಸಾಂಪಲ್ ಹಂಗೂ ಬೇಡ ಅಂದ್ರೆ 30,000, 35,000, 40,000 ಹಿಂಗ್ ಕೊಟ್ಬಿಡಿ 1 ಎಕರೆಗೆ. ಅಂದ್ರೆ ಲೀಸಿಗೆ ಹೇಳ್ತಿದ್ದೀನಿ, 1 ವರ್ಷದ ಮಟ್ಟಿಗೆ. ಅವರು ಎಲ್ಲ ನೋಡ್ಕೊಂತಾರೆ, ಅವರೇ ಬೆಳೆ ಮಾಡ್ಕೊಂತಾರೆ, ಅವರೇ ಕಟಾವ್ ಮಾಡ್ಕೊಂತಾರೆ, ಮತ್ತೆ ಅವರೇ ಒಯ್ತಾರೆ. ಅರ್ಥ ಆಯ್ತಾ? ಮೂರನೇದಾಗಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಲ್ಲ, ಇಂಟರ್ಮೀಡಿಯೇಟ್ ಆಗಿ ಬ್ರೋಕರ್ಸ್ ಎಲ್ಲ ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನನಗೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕು, ಮತ್ತೆ ಏನಾದ್ರೂ ಬೇರೆ ಐಟಮ್ಸ್ ಬೇಕು ಅಂದಾಗ, ನೀವು ಎಲ್ಲಾ ಕಡೆ ವಿಚಾರಿಸಿ ಯಾವುದ್ರಲ್ಲಿ ವ್ಯಾಲ್ಯೂ ಚೆನ್ನಾಗಿದೆ ಅದನ್ನ ಹುಡುಕಿ ಅವು ಬೇಕಾಗಿರೋವನಿಗೆ ಮಾಹಿತಿ ಕೊಟ್ಟಾಗ, ಅವನು ಬಂದು ಅದನ್ನ ಖರೀದಿಸಿದಾಗ ಅವ್ನು ನಿಮ್ಗೆ ಇಷ್ಟು% ಅಂತ ಕಮಿಷನ್ ಕೊಡ್ತಾನೆ. ಅದರಿಂದನೂ ನೀವು ಗಳಿಸಿದಂಗೆ ಆಯ್ತು. ನಾನು ಹೇಳಿದ್ರಲ್ಲಿ ಏನಾದ್ರು ಲಾಸ್ ಇದೆಯಾ? ಇಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ದುಡ್ಡಿದೆ, ಸರಿನಾ?
ಝೀರೋ, ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರು ಬ್ರೋಕರ್ ಟೈಪ್ ಅಂದ್ರೆ ಕಮಿಷನ್ ವ್ಯವಹಾರವನ್ನು ಮಾಡ್ಕೊಂಡ್ರೆ ಅದ್ರಲ್ಲೂ ದುಡ್ಡಿದೆ. ಕೊನೆಯದಾಗಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಬ್ರೋ, ನಮ್ಗೆ ಇಷ್ಟೆಲ್ಲ ಮಾಡಕ್ ಸರಿ ಆಗಲ್ಲ ಅಂದಾಗ ನಾನ್ ನಿಮ್ಗೊಂದು ಇನ್ನೊಂದು ಐಡಿಯಾ ಕೊಡ್ತೀನಿ. ಯೂಟ್ಯೂಬಿಗೆ ಬನ್ನಿ. ಯೂಟ್ಯೂಬಿಗೆ ಬಂದು ಟೈಮ್ ಅಷ್ಟೇ ವೇಸ್ಟ್ ಮಾಡಿ ಅಷ್ಟೇ. ಇದರಲ್ಲಿ ಏನು ಮೈನಸ್ ಇಲ್ಲ, ಬರೀ ಟೈಮ್ ಅಷ್ಟೇ ಹೋಗುತ್ತೆ. ಅದರಿಂದ ನೀವು ಯೂಟ್ಯೂಬಲ್ಲಿ ನಿಮ್ಮ ನಿಮ್ಮ ತಲೆಯಲ್ಲಿರುವಂತಹ ಸ್ಕಿಲ್ಸ್ನ ಯೂಸ್ ಮಾಡಿ. ಏನೇನಿದೆ ನಿಮಗೆ ಟ್ಯಾಲೆಂಟ್ಸ್ ಏನೇನಿದೆ ಅಂತ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರಿಗೆ ಕುಕ್ ಮಾಡೋ ಹ್ಯಾಬಿಟ್ ಚೆನ್ನಾಗಿರುತ್ತೆ, ಒಬ್ಬೊಬ್ಬರಿಗೆ ಸೈಕ್ಲಿಂಗ್ ಚೆನ್ನಾಗಿರುತ್ತೆ, ಒಬ್ಬೊಬ್ಬರಿಗೆ ಡಿಸೈನಿಂಗ್ ಮಾಡೋ ಹಂಗಿರುತ್ತೆ, ಒಬ್ಬೊಬ್ಬರಿಗೆ ಬಿಲ್ಡಿಂಗ್ ಮಾಡೋ ಕೆಪಾಸಿಟಿ, ಅವ್ರವ್ರದ್ದು ಸ್ಕಿಲ್ಸ್ ಅವ್ರವ್ರಿಗೆ ಗೊತ್ತಿರುತ್ತೆ. ಆ ತರಹದನ್ನ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾಸ್ ಯಾವ್ಯಾವ್ದ್ರಲ್ಲಿದೆ ಅದಕ್ಕೆಲ್ಲ ಅಪ್ಲೋಡ್ ಮಾಡಿ. ಆಮೇಲೆ ಅದ್ರಲ್ಲಿ ಕೂಡ ದುಡ್ಡು ಬರುತ್ತೆ. ನಾವೇನ್ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರಲ್ಲ, ನಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ವಿಡಿಯೋ ಮಾಡ್ಕೊಬೇಕು. ಅದ್ರ ಮೇಲೆ ನಮ್ಮ ಸ್ಕಿಲ್ಸ್ನ ಎಕ್ಸ್ಪೋಸ್ ಮಾಡಿದಾಗ ಜನರಿಗೆ, ಯಾರಿಗಾರು ಒಂದ್ ಸ್ವಲ್ಪ ಜನರಿಗೆ ನಮ್ ಇಷ್ಟ ಆದ್ವಿ ಅಂದ್ರೆ ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗತ್ತೆ. ಹಾಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇದು ಕೂಡ ಒಂದು ದುಡ್ಡು ಬರೋಕೆ ಸೋರ್ಸ್ ಅಂತ ಹೇಳ್ಬೋದು. ವಿತೌಟ್ ಝೀರೋ ಇನ್ವೆಸ್ಟ್ಮೆಂಟ್, ದುಡ್ಡೇ ಬೇಡ, ದುಡ್ಡು ಇಲ್ದೇನೆ ಬದುಕಬಹುದು ಅನ್ನೋದಕ್ಕೆ ಈ 4 ಕಾರಣಗಳನ್ನು ನೀವು ಇಟ್ಕೊಬಹುದು. ಈಗ ಅಕಸ್ಮಾತ್ ಇಲ್ಲದವರಿಗೆ ಐಡಿಯಾಸ್ ಕೂಡ ಇದಾವೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ದುಡ್ಡು ಇರಲ್ಲ, ಆದ್ರೆ ಒಬ್ಬೊಬ್ರ ಹತ್ರ ಜಾಗ ಇರತ್ತೆ. ಹಾಗಾಗಿ ನಾನು ಹೇಳೋದೇನಂದ್ರೆ, ಆ ಜಾಗನ ಯುಟಿಲೈಸ್ ಮಾಡ್ಕೊಳ್ಳಿ, ಕೊಡಬಾರ್ದು. ಯಾಕಂದ್ರೆ ಮುಂದೆ ತುಂಬಾ ವ್ಯಾಲ್ಯೂಸ್ ಬರುತ್ತೆ. ಜಾಗ, ಹೆಣ್ಣು ಹೊನ್ನು ಮಣ್ಣು ಅಂತ ನೀವು ಕೇಳಿರ್ತೀರ. ಹೆಣ್ಣು ಹೊನ್ನು ಮಣ್ಣು ಇರೋ ಡಿಮ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಅಷ್ಟ ಆಯ್ತಾ? ಥ್ಯಾಂಕ್ ಯು ನೋಡಿದ್ದಕ್ಕೆ ನನ್ನ ವಿಡಿಯೋನ. ಧನ್ಯವಾದಗಳು.